ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿಯರ್ ಬ್ರೋ. ದಿಸ್ ಇಸ್ ಚರಣ್. ವಾಯ್ಸ್ ಸ್ವಲ್ಪ ಚೇಂಜ್ ಇರುತ್ತೆ, ಹೆಲ್ತ್ ಪ್ರಾಬ್ಲಮ್ ಇನ್ನೂ ಕ್ಲಿಯರ್ ಆಗಿಲ್ಲ, ಅದರಿಂದ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ನಿಫ್ಟಿಯಲ್ಲಿ 1000 ಪಾಯಿಂಟ್ಸ್ ಟಾರ್ಗೆಟ್ ಕೊಟ್ಟಿದ್ವಿ, ಅದು ಬಂದಿದೆಯಾ ಇಲ್ಲ ಅಂತ ನೋಡೋಣ. ಒಂದು ಡ್ರಾಯಿಂಗ್ ಕೂಡ ಬರ್ಕೊಟ್ಟಿದ್ದೆ, ಇದು ವರ್ಕ್ ಆಗಿದೆ ನೋಡೋಣ. ಒಂದ್ಸಲ ಆ ವಿಡಿಯೋ ಪ್ಲೇ ಮಾಡೋಣ ನೋಡಿ. ನಮ್ಮ ಯೂಟ್ಯೂಬಲ್ಲಿ ಇರುತ್ತೆ, ಇದರಲ್ಲಿ ಇಲ್ಲಿದೆ ನೋಡಿ. ನಮಸ್ಕಾರ ಎಲ್ಲರಿಗೂ ವೆಲ್ಕಮ್. ಇಲ್ಲಿದೆ ನೋಡಿ ವಿಡಿಯೋ. ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿಯರ್ ಬ್ರೋ. ದಿಸ್ ಇಸ್ ಓಕೆ. ಇದ್ರ ಮೇಲೆ ಒಂದು 50 ಕ್ಯಾಂಡಲ್ ಸಸ್ಟೈನ್ ಆಗಿದೆ ಅಂದರೆ ನೀವು ಬೈ ಮಾಡ್ಬೋದು, ಬೈ ಮಾಡ್ಬೋದು, ಇಲ್ಲ ಅಂದರೆ ಪುಟ್ನ ಸೆಲ್ ಮಾಡ್ಬೋದು. ಅದೆಲ್ಲ ನಿಮ್ಮ ಅನಾಲಿಸಿಸ್, ನಿಮ್ಮ ರಿಸ್ಕ್ ರೇಷೋ. ಪುಟ್ನ ಸೆಲ್ ಮಾಡ್ಬೋದು. ಟಾರ್ಗೆಟ್ 1000 ಪಾಯಿಂಟ್ಸ್. ಈ ಡೇಟ್ ನೆನ್ಪಿಟ್ಕೊಳ್ಳಿ. 1000 ಪಾಯಿಂಟ್ಸ್ ಬಂದಾಗ ಮತ್ತೆ ಕೇಳೋಣ. ಟಾರ್ಗೆಟ್ 1000 ಪಾಯಿಂಟ್ಸ್. ಪುಟ್ನ ಸೆಲ್ ಮಾಡ್ಬೋದು. ಓಕೆ. ಆಪ್ಷನ್ ಬೈ ಮಾಡಿದ್ರೆ ಇದು ಈ ಥರ ಅಪ್ ಡೌನ್ ಆಗಿದೆ ಅಂದರೆ ನಿಮಗೆ ಪ್ರೀಮಿಯಂ ಮೂವಿಂಗ್ ಬರಲ್ಲ. ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ ಡಿ ಕೆ ವ್ಯಾಲ್ಯೂಯಿಂದ ನಿಮ್ಗೆ ಇದೆಲ್ಲ ಪ್ರಾಫಿಟ್ ಆಗೋ ಚಾನ್ಸಸ್ ಇದೆ. ಪುಟ್ನ ಸೆಲ್ ಮಾಡ್ಕೋಬೋದು. ಓಕೆ. ಇದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಸಸ್ಟೆಂಡ್ ಆಗಿದೆ ಅಂದರೆ ಇದ್ರ ಕೆಳಗಡೆ ಬಂದರೆ ನಾನೇ ಲೈವಲ್ಲಿ ಅಪ್ಡೇಟ್ ಮಾಡ್ತೀನಿ ಸೆಲ್ಲಿಂಗ್ ಕಡೆ. ಓಕೆ. ಇದು ನಿಫ್ಟಿ ಲೆವೆಲ್ಸ್ ತುಂಬ ಸಿಂಪಲ್ ನೋಡಿ. ಬೈಯಿಂಗ್ ಇರಿ. ಇದ್ರ ಕೆಳಗಡೆ ಫಾಲ್ ಆಗಿ ಈ ಥರ ಫೈಟ್ ಮಾಡಿದೆ ಅಂದರೆ ಫಸ್ಟ್ ಟೈಮ್ ಫೈಟ್ ಮಾಡಿದೆ ಅಂದರೆ ನೆಕ್ಸ್ಟು ಇವ್ರು ಎಸ್ ಎಲ್ ಇಟ್ಟಾದ್ಮೇಲೆ ಮಾರ್ಕೆಟ್ ಮೇಲೆ ಹೋಗೋದು. ಅದಕ್ಕೆ ಇದು ಎಸ್ ಎಲ್ ಇಟ್ಟಾಗ ಶಾರ್ಪ್ ಕೆಳಗಡೆ ಬರುತ್ತೆ ಅಂತೇಳಿ ಸೆಲ್ಲಿಂಗ್ ಮಾಡಿದ್ರೆ ಮತ್ತೆ ಮಾರ್ಕೆಟ್ ಮೇಲೆ ಹೋಗೋದು. ಅವಾಗ ಟ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಈ ಸೆಲ್ಲಿಂಗ್ ಕಡೆ ನಾನು ನೀಟಾಗಿ ನೋಡಿ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ರಿಜೆಕ್ಷನ್ ಬಂದಿದ್ರೆ ಇಲ್ಲಿಂದ ಬೈ ಪ್ಲಾನ್ ಮಾಡ್ಕೊಳ್ಳಿ. ಕೇಳಿಸ್ಕೊಂಡ್ರಲ್ವಾ? ಈ ಎಸ್ ಎಲ್ ಇಟ್ಟಾದ್ಮೇಲೆ ಮಾರ್ಕೆಟ್ ಮೇಲೆ ಹೋಗೋದು. ಓಕೆ. ಇಲ್ಲಿ ನೋಡಿ, ಇದೇ ಚಾರ್ಟ್. ಇವ್ರು ಎಸ್ ಎಲ್ ಇಟ್ಟಾದ್ಮೇಲೆ ಮಾರ್ಕೆಟ್ ಮೇಲೆ ಹೋಗೋದಂತ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇವ್ರು ಎಸ್ ಎಲ್ ಕೂಡ ಹಿಟ್ ಮಾಡಿನೇ ಬಂದಿದೆ. ಓಕೆ. ಇದು ಬ್ಯಾಂಕ್ ನಿಫ್ಟಿ 1000 ಪಾಯಿಂಟ್ಸ್ ಬಂದಿದೆ ಎಲ್ಲ ಹೇಳಿ. ಅದು ಕ್ಲಿಯರಾಗಿ ಹೇಳಿದ್ವಿ, ಟ್ರೆಂಡ್ಗೆ ಆಪೋಸಿಟ್ ಅಂತ. ಓಕೆ. ಇವ್ರು ಎಸ್ ಎಲ್ ಇಟ್ಟಾದ್ಮೇಲೆ 1000 ಪಾಯಿಂಟ್ಸ್ 23,250. ಇವತ್ತೆಷ್ಟು? 24,350. 1100 ಪಾಯಿಂಟ್ ಬಂದಿಲ್ವಾ? 1, 2, 3 ಡೇಸಲ್ಲಿ ಬಂದಿದೆ. ಟೋಟಲ್ 4 ಡೇಸಲ್ಲಿ 1100 ಪಾಯಿಂಟ್ಸ್ ಬಂದಿದೆ. ಇದನ್ನು ಹೇಳಿದ್ವಿ. ಇದು ನೋಡಿ, ಎಲ್ಲರೂ ಸೆಲ್ಲಿಂಗ್ ಅಂತಾರೆ. ಇದು ವಿ ಶೇಪ್ ರಿಕವರಿ ಬರುತ್ತೆ ಈ ಥರ ಅಂತ ಬಂದಿದೆ ಎಲ್ಲ ನೋಡಿ. ಓಕೆ. ಇದನ್ನೇ ತಮ್ಲೇನ್ ಹಾಕೋಣ ಇವತ್ತು. ಓಕೆ. ಇದು ಆಗೋಯ್ತು. ಈಗ ನನ್ನ ಅನಾಲಿಸಿಸ್ ಇರುತ್ತೆ. ಇವತ್ತು ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನೋಡಿ. ನೀವು ಎಷ್ಟಾದರೂ ಜೂಮ್ ಮಾಡ್ಕೊಂಡು ನೋಡಿ. ಪಿನ್ ಟು ಪಿನ್ ವರ್ಕ್ ಆಗಿದೆ ಲೆವೆಲ್. ಓಕೆ. ಪ್ಲಸ್ ನೆನ್ನೆ ಹೇಳಿದ್ವಿ ನಾವು ಬೈಯಿಂಗೇ ಇರ್ತೀವಿ ಅಂತ. ಈ ಬೆಳಿಗ್ಗೆ ದೊಡ್ಡ ಗ್ಯಾಪ್ ಅಪ್ ಓಪನ್ ಆದಾಗ ನಾನು ಗ್ರೂಪಲ್ಲಿರೋ ಪ್ರತಿಯೊಬ್ಬರಿಗೂ ಅಪ್ಡೇಟ್ ಮಾಡಿದ್ದೆ. ಈ ಗ್ಯಾಪ್ ಅಪ್ ಅನ್ನೋದು ನಮ್ಮ ಬೈಯಿಂಗ್ ಪಾಯಿಂಟ್ ತಿಂದ್ಬಿಟ್ಟಿದೆ ಅಂತ. ಓಕೆ. ಅದಾದಮೇಲೆ ನಾವು ಇಲ್ಲಿಂದ ಒಂದು ಟ್ರೇಡ್ ಮಾಡಿದ್ವಿ, ಟಾರ್ಗೆಟ್ ಇಟ್ಟಾಯಿತು. ಪ್ಲಸ್ ಇದು ಕೂಡ ಬರ್ಕೊಟ್ಟಿದ್ವಿ, ಇಲ್ಲಿಂದ ಕೆಳಗಡೆ ಬಂದರೆ ಮೇಲೆ ಆಗುತ್ತೆ ಅಂತ. ಮೊಹಿತ್ ಚಾರ್ಲಲ್ಲಿ ಬರ್ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಅದು ಪರ್ಫೆಕ್ಟಾಗಿ ವರ್ಕ್ ಆಗಿತ್ತು. ಓಕೆ. ಇದು ಇವತ್ತು ನಾವು ಟ್ರೇಡ್ ಮಾಡೋದು. ನಮ್ಮ ಲೆವೆಲ್ಸ್ ವರ್ಕ್ ಆಗೋ ವಿಧಾನ. ಪಿನ್ ಟು ಪಿನ್ ವರ್ಕ್ ಆಗಿದ್ದಾವೆ ನೋಡ್ಕೊಳ್ಳಿ. ಓಕೆ. ಈಗ ನಾಳೆ ಏನು ಮಾಡಬೇಕು? ಓಕೆ. ನಾಳೆ ನೋಡ್ಕೊಂಡು ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ವೆಯ್ಟ್ ಮಾಡಿ. ಪ್ಲಸ್ ಇವತ್ತು ನೆನೆ ನಾವು ಅನಾಲಿಸಿಸಲ್ಲಿ ಹೇಳಿದ್ವಿ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಅದು ದೊಡ್ಡ ಗ್ಯಾಪ್ ಅಪ್ಪೇ ಅಂತ. ಇವತ್ತು ಗ್ಯಾಪ್ ಅಪ್ ಓಪನ್ ಆಗಿದೆ. ಡೌಟ್ ಇದ್ದರೆ ನೆನ್ನೆ ವಿಡಿಯೋ ಪ್ಲೇ ಮಾಡಿ ನೋಡ್ಕೊಳ್ಳಿ. ನನಗೆ ಇವಾಗ ಅಷ್ಟು ಪೇಷನ್ಸ್ ಇಲ್ಲ ಅದನ್ನೆಲ್ಲ ಪ್ಲೇ ಮಾಡಿ ತೋರಿಸೋಕ್ಕೆ, ಬಿಕಾಸ್ ಹೆಲ್ತ್ ಸರಿ ಇಲ್ಲ. ಓಕೆ. ಈಗ ನಾಳೆ ಬೇಕಾದರೆ ನೀವು ನೋಡಿ ಗ್ಯಾಪ್ ಅಪ್ ಓಪನ್ ಆದರೂ ಫ್ಲಾಟ್ ಓಪನ್ ಆದರೂ ಇದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾನ್ ಕ್ಲೋಸ್ ಆಗಿ ರಿಟ್ರೇಸ್ ಮಾಡಿ ಹೈ ಕ್ಲಾಸ್ ಆದರೆ ಬೈ ಕಡೆ ಇರ್ಬೋದು. ಈ ಝೋನಲ್ಲಿ ರಿಜೆಕ್ಷನ್ ಬಂದರೆ ಸೆಲ್ಲಿಂಗ್ ಪ್ಲಾನ್ ಮಾಡಿ, ಇಲ್ಲ ಈ ಸಪೋರ್ಟ್ ಬ್ರೇಕ್ ಆದರೆ ಕೂಡ ಸೆಲ್ಲಿಂಗ್ ಪ್ಲಾನ್ ಮಾಡಿ. ಇದು ಡ್ಯುಯಲ್ ವ್ಯೂ ಅಂತಾರೆ ಇದನ್ನು. ಇದ್ರ ಮೇಲೆ ಇಲ್ಲಿಂದ ಬೈಯಿಂಗ್ ಇರ್ಬೋದು, ಸೆಲ್ಲಿಂಗ್ ಇರ್ಬೋದು. ಇಲ್ಲಿಂದ ಬೈಯಿಂಗ್ ಇರ್ಬೋದು, ಇದ್ರ ಕೆಳಗಡೆ ಸೆಲ್ಲಿಂಗು ಇರ್ಬೋದು. ಇದನ್ನು ಡ್ಯುಯಲ್ ವ್ಯೂ ಪ್ಲಾನ್ ಮಾಡ್ತಾರೆ. ಈ ಎರಡೂ ಲೆವೆಲ್ಸ್ ಇಂಪಾರ್ಟೆಂಟ್. ಓಕೆ. ಯಾಕಂದರೆ ನಿಮ್ಗೆ ಇದ್ರಲ್ಲಿ ಡೌಟ್ ಇದೆ ಅಂದರೆ 2023 ಡಿಸೆಂಬರ್ 1ನೇ ತಾರೀಕು ಚಾರ್ಟ್ ನೋಡಿ. ನಿಮಗೆ ಸೇಮ್ ಚಾರ್ಟ್ ಇರುತ್ತೆ, ಆದರೆ ಇನ್ನೊಂದು ಕ್ಲಾರಿಟಿ ಸಿಗುತ್ತೆ. ಓಕೆ. ಜಸ್ಟ್ ಅದು ಬ್ಯಾಕ್ ಟೆಸ್ಟ್ ಅಷ್ಟೇ, ಏನಾಗುತ್ತೆ ಅಂತ ತೋರಿಸೋದಕ್ಕಷ್ಟೇ, ಅದೇ ನಡೆಯುತ್ತೆ ಅಂತಲ್ಲ. ಓಕೆ. ಆ ಡೇಟ್ ಚಾರ್ಟ್ ನೋಡ್ಕೊಂಡು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಬ್ಯಾಂಕ್ ನಿಫ್ಟಿ ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ಓಕೆ.
ಇದ್ರೊಳಗಡೆ ಮಾರ್ಕೆಟ್ ಎಲ್ಲ ಓಪನ್ ಆದರೂ ವೆಯ್ಟ್ ಮಾಡಿ. ಇದ್ರ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಹೋಗ ಬೈ ಕಡೆ ಇರಿ. ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಹೋಗ ಸೆಲ್ ಕಡೆ ಇರಿ. ಇದು ಕೂಡ ಡ್ಯೂಯಲು. ಇದ್ರ ಮೇಲೆ ಬೈಯಿಂಗ್, ಇದ್ರ ಕೆಳಗಡೆ ಸೆಲ್ಲಿಂಗ್. ಇದ್ರೊಳಗಡೆ ವೆಯ್ಟ್ ಮಾಡಿ. ಇಲ್ಲ ನಾವು ಇದ್ರೊಳಗಡೆ ಮಾಡಲೇಬೇಕು ಸರ್ ಅಂದರೆ ಲೋಯರ್ ಟೈಮ್ ಫ್ರೇಮ್ ಅಂದರೆ ಒಂದು 3 ಮಿನಿಟ್ಸ್ 5 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡ್ಕೊಂಡು ನಿಮ್ಮ ಪ್ಯಾಟರ್ನ್ಸ್ ಬಂದರೆ ನೀವು ಮಾಡ್ಕೋಬೋದು. ಈ ಏರಿಯಿಂದ ಸೆಲ್ಲಿಂಗ್ ಪ್ಲಾನ್, ಈ ಸಪೋರ್ಟ್ ಏರಿಯಿಂದ ಬೈಯಿಂಗ್ ಪ್ಲಾನ್. ಓಕೆ, ಇದು ನಿಫ್ಟಿ ಲೆವೆಲ್ಸ್ ಕಾಪಿ ಮಾಡಿ ಇಟ್ಕೊಳ್ಳಿ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ, ಓನ್ಲಿ ಎಜುಕೇಷನಲ್ ಪರ್ಪಸ್. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಹೊಸಬರ ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಅಲ್ಲಿ. ನಿಮ್ಗೆ ಏನಾದರೂ ಎನ್ಕ್ವೈರೀಸ್ ಇದ್ದರೆ ಇಲ್ಲೊಂದು ನಂಬರ್ ಬರುತ್ತೆ ನೋಡಿ, ನಂಬರ್ ಕಾಲ್ ಮಾಡಿ ಕ್ಲಿಯರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ಬಾಯ್.